ಟೈಮ್ ಅಪ್. ಈಗ ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲಿಗೆ ಮುಂಬೈ, ನಂತರ ಬಿ ಸಿಂಗಪೂರ್, ಆಮೇಲೆ ಎ ಲಂಡನ್, ಕೊನೆಗೆ ಸಿ ನ್ಯೂಯಾರ್ಕ್. ಮುಂಬೈ ಇಂಡಿಯಾದಲ್ಲಿ, ಸಿಂಗಪೂರ್ ಏಷ್ಯಾದಲ್ಲಿ, ಅಂದ್ರೆ ಮುಂಬೈ ಆದ್ಮೇಲೆ ನಮಗೆ ಹತ್ರ ಇರೋದು ಸಿಂಗಪೂರ್, ನಂತರ ಲಂಡನ್ UK, ನ್ಯೂಯಾರ್ಕ್ USA. ಈಗ ನೋಡೋಣ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ವೇಗವಾಗಿ ಕೊಟ್ಟಿದ್ದಾರೆ. 3 ಜನ ಅದರಲ್ಲಿ ವೇಗವಾಗಿ ಕೊಟ್ಟವರು ಶಿವರಾಜು. ಶಿವರಾಜ್ ಅವರೇ, ನಾನು ನ್ಯೂಯಾರ್ಕ್ ಹೋದಷ್ಟೇ ಸಂತೋಷ ಆಗ್ತಾ ಇದೆ ಸರ್. ಹೌದಾ? ಹೌದು ಸರ್. ಹೊಡೆಯೋದು ಅಂದ್ರೆ ಪಂಚಪ್ರಾಣ ನನಗೆ. ಈಗ ಏನಿದ್ರು ನಾನು ಅಬ್ರಾಡ್ಗೆ ಹೋಗ್ಬೇಕು. ಹೌದಾ? ಎಸ್. ಚೆನ್ನಾಗಿ ಗಾಡಿಯಲ್ಲಿ ಕೂತ್ಕೊಂಡು. ಎಸ್ ಸರ್. ರೆಡಿ ಇದ್ದೀರಾ? ಓಕೆ ಸರ್. ಸೊ ಲೆಟ್ಸ್ ಪ್ಲೇ ಕನ್ನಡದ ಕೋಟ್ಯಾಧಿಪತಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋ ಇವರು ಇಲ್ಲಿ ಕೋಟಿ ಗೆದ್ದು ಹೆಂಡತಿಗೆ ಮುತ್ತಿನ ಜುಮ್ಕಿ ಮತ್ತು ನೆಕ್ಲೆಸ್ ಮಾಡಿಸ್ಕೊಡ್ಬೇಕು ಅಂತ ಬಂದಿದ್ದಾರೆ. ಶಿವರಾಜು ತುಮಕೂರಿಂದ. ಶಿವರಾಜ್ ಅವರೇ, ವೆಲ್ಕಮ್ ಟು ದ ಹಾಟ್ ಸೀಟ್. ಥ್ಯಾಂಕ್ ಯು ಸರ್. ಹಾಟ್ ಸೀಟ್ ಅಲ್ಲಿ ಕೂತಿದ್ದೀರಾ, ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಿದೆ. ಖುಷಿಯಲ್ಲಿ ನಿಮ್ದೊಂದು ವಿಡಿಯೋ ನೋಡ್ಕೊಂಡ್ ಬಂದ್ಬಿಡೋಣ. ವೇಡಿ ಪ್ಲೀಸ್. ಓಕೆ. ನಮಸ್ತೆ, ನನ್ನ ಹೆಸರು ಶಿವರಾಜು ಅಂತ. ನಾನು ಇದೇ ಕ್ಯಾಸನದಲ್ಲಿ ಹುಟ್ಟು ಬೆಳೆದಿರೋದು. ನಾನು ನಮ್ಮ ಮನೆಗೆ ಹಿರೇ ಮಗ. ನಮ್ಮ ಅಪ್ಪನ ವೃತ್ತಿಗೆ ಕೈ ಜೋಡಿಸ್ಕೊಂಬಂದೆ. ನಾನು ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಲೇಔಟ್ ಮಾಡೋದು, ಮನೆಗಳು ಕಟ್ಟೋದು, ಮನೆಗಳು ಮಾರೋದು. ನನ್ನ ಜೊತೆ ಒಂದು 4-5 ಜನ ಪಾರ್ಟ್ನರ್ಸ್ ಇದ್ದಾರೆ. ಎಲ್ಲರೂ ಒಂಥರ ಅಣ್ಣ ತಮ್ಮಂದಿರಿದ್ದಂಗೆ ಇದ್ದೀವಿ. ನನಗೆ ಟೂರ್ ಮಾಡೋದು ಅಂದರೆ ಭಾಳ ಇಷ್ಟ. ದೇಶ ಸುತ್ತಬೇಕು, ಕೋಶ ಓದಬೇಕು ಅಂದರೆ ಭಾಳ ಇಷ್ಟ. ಸಾಮಾನ್ಯವಾಗಿ ಬಿಡುವಿದ್ದ ಟೈಮಲ್ಲಿ ನಾನು ಟೂರ್ ಹೋಗ್ತಾನೆ ಇರ್ತೀನಿ. ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆಲಿ ಆಗಿರ್ಬೋದು. ನಮ್ಮ ಮನೆಯವ್ರು ಬಂದು ಬೆಂಗಳೂರಿನವರು. ನಮ್ಮ ಮನೆಯವ್ರಿಗೆ ನಾನು ಅಡುಗೆ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತಿರ್ತೀನಿ. ನನಗೊಬ್ಬ ಮಗ ಇದ್ದಾನೆ, ಈಗ 8th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಅವನಿಗೆ ನನ್ನ ಕಂಡ್ರೆ ತುಂಬ ಪ್ರಾಣ. ನಮ್ಮಪ್ಪ ಸಿಕ್ಕಾಪಟ್ಟೆ ಟೂರ್ ಮಾಡಿಸ್ಬಿಟ್ಟಿದ್ದಾರೆ. ನನ್ನ ಎಲ್ಲ ಫುಲ್ಲು ಇಡೀ ಕರ್ನಾಟಕದಲ್ಲಿ ಮೇನ್ ಪ್ಲೇಸ್ ಯಾವ್ದ್ಯಾವ್ದಿದ್ದೋ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಅವ್ನು ಫ್ರೀ ಇದ್ದಾಗೆಲ್ಲ ಬಾರಪ್ಪ ಕ್ರಿಕೆಟ್ ಆಡೋಣ ಅಂತಾನೆ. ಮೊಬೈಲ್ ಅಂದ್ರೆ ತುಂಬ ಇಷ್ಟ. ಸಾಕಷ್ಟು ಅವರಲ್ಲಿ ತಿಳ್ಕೊಂಡಿದ್ದಾನೆ. ನನಗೆ ನನ್ನ ಮೊಬೈಲಲ್ಲಿ ಡೌಟ್ ಬಂದರೆ ನಾನು ಅವನ್ನೇ ಕೇಳೋದು. ನಮ್ಮ ಮನೆಯವ್ರಿಗೆ ಕಾರ್ ಡ್ರೈವಿಂಗ್ ಕಲಿಸ್ಬೇಕಾದ್ರೆ ಹೋಗಿ ಒಂದು ಸತಿ ಕಾಂಪೌಂಡಿಗೆ ಗುದ್ಬಿಟ್ರು. ಅವಾಗಂತೂ ಭಾಳ ಭಯನೂ ಆಯಿತು, ನಗುನೂ ಬಂತು. ಕ್ಲಚ್ ತುಳಿಯಮ್ಮ, ಬ್ರೇಕ್ ತುಳಿಯಮ್ಮ ಅಂತ ಹೇಳ್ತಾನೆ ಇದ್ದೀನಿ. ಎಕ್ಸ್ಟ್ರೇಟ್ ತುಳಿದೇ ಬಿಟ್ರು. ಸ್ವಲ್ಪ ಡ್ಯಾಮೇಜ್ ಆಯಿತು. ಕನ್ನಡದ ಕೋಟ್ಯಾಧಿಪತಿಗೆ ನನಗೆ ಪ್ರೇರಣೆ ಅಂತಂದರೆ ನನ್ನ ಮಗ ಮತ್ತು ನಮ್ಮ ಮನೆಯವರು. ನಾನು ಇದರಲ್ಲಿ ಏನಾದ್ರು ಬಹುಮಾನ ಗೆದ್ದರೆ ನಮ್ಮ ಅಪ್ಪನ ಮಾನಸ ಸರೋವರ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಭಾಳ ಇಷ್ಟ ಇದೆ. ಜೊತೆಗೆ ನಮ್ಮ ಮನೆಯವ್ರಿಗೊಂದು ಮುತ್ತಿನ ಹಾರ ಮಾಡಿಸ್ಕೊಡ್ಬೇಕು ಅಂತ ಇದ್ದೀನಿ. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಟ್ರಾವೆಲಿಂಗ್ ಅಂದ್ರೆ ಇಷ್ಟ, ಮತ್ತೆ ತಮ್ಮ ತಂದೆಯವ್ರನ್ನ ಮಾನಸ ಸರೋವರ ಕರ್ಕೊಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು ಸರ್. ವೆರಿ ನೈಸ್. ನಿಮ್ಮ ಕಂಪ್ಯಾನಿಯನ್ ನಿಮ್ಮ ವೈಫ್ ಇದ್ದಾರೆ ಜಯಂತಿ ಅವರು, ನಿಮ್ಮ ಮಗ ಶರತ್, ಹಾಗೂ ತಂದೆಯವರು ನಟರಾಜ್ ಸರ್, ನಿಮ್ಮ ಬ್ರದರ್ ಮಹೇಶ್ ಅವರು, ಮತ್ತೆ ಅವರ ವೈಫ್ ಗೀತಾ ಅವರು. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ದ ಶೋ. ಚೆನ್ನಾಗಿದ್ದೀರಾ? ಸಂತೋಷ ಆಯ್ತಾ? ತುಂಬಾ ಖುಷಿ ಆಯ್ತು. ನಿಮ್ಮ ಯಜಮಾನ್ರು ಬಂದಿದ್ದಾರೆ ಈಗ ಹಾಟ್ ಸೀಟ್ಗೆ. ತುಂಬಾ ಖುಷಿ. ಅಂಡ್ ನೀನ್ ಎಲ್ಲೆಲ್ಗೆ ಹೋಗ್ಬೇಕಾ? ಕರ್ನಾಟಕದಲ್ಲಿ ಎಲ್ಲ ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ಬೇಕಾ? ಹೋಗಿ ಬಂದಿರೋದಾಗ್ಲಿ. ಹೋಗಿ ಬಂದ್ಬಿಟ್ಟಿದ್ಯಾ ಆಲ್ರೆಡಿ? ಮತ್ತೆ ಇಲ್ಲಿ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿಗೆ. ವರ್ಲ್ಡ್ ಟೂರ್ಗೆ ಹೋಗ್ಬೇಕಾ? ವರ್ಲ್ಡ್ ಟೂರ್, ಬೇರೆ ಬೇರೆ ದೇಶಕ್ಕೆ. ಎಲ್ಗೂ ಹೋಗಕ್ ಇಷ್ಟ? ನಮ್ ಚಿಕ್ಕಪ್ಪ ಚಿಕಾಗೋ ಹತ್ರ ಕ್ಯಾನಿಸ್ ಅಲ್ಲಿ ಇದಾರೆ, ಅಲ್ಲಿ ಹೋಗ್ಬೇಕು. ಅಮೆರಿಕಾದಲ್ಲಿದ್ದಾರೆ. ಕ್ಯಾನ್ಸಸ್. ವೆರಿ ನೈಸ್. ಅಂಡ್ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಸರ್. ಸರ್, ಸಂತೋಷ ಆಯ್ತು ಸರ್ ಶಿವರಾಜ್ ಅವರು ಬಂದಿರೋದು. ಅಂಡ್ ಸರ್, ತಮಗೂ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಅಮ್ಮ, ನಿಮಗೂ ಸ್ವಾಗತ ಶೋಗೆ. ಮೇಡಮ್ ಸರ್, ಎಲ್ಲರೂ ಸೇರಿ ಶಿವರಾಜ್ ಅವರಿಗೆ ವಿಶ್ ಮಾಡ್ಬಿಡಿ. ಥ್ಯಾಂಕ್ ಯು. ಓಕೆ ಶಿವರಾಜ್ ಅವರೇ, ಏಕ್ದಮ್ ಆಟಕ್ಕೆ ಬಂದ್ಬಿಡೋಣ. ಏಕ್ದಮ್ ಆಟಕ್ಕೆ ಬಂದ್ಬಿಡೋಣ. ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರ ಸರ್ ನೀವು? ನಿಮ್ಗೆ ಸುತ್ತೋದಂದ್ರೆ ಬಾರಿ ಇಷ್ಟ ಅಂದ್ರೆ ಸರ್, ಸುತ್ತೋ ಪ್ರಶ್ನೆಗೆ ಬಂದ್ಬಿಟ್ರೆ. ಸರ್, ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಹಂಗಾಗಿ ನಾನು ಟೈಮ್ ಸಿಕ್ತಾಗಲ್ಲ ಹೋಗ್ತಿರ್ತೀನಿ. ಚಿಕ್ಕದಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವನ್ ನನ್ನ ತಮ್ಮ ಶಬರಿಮಲೆಗೆ ಹೊರಟಿದ್ದ. ಮೇಲ್ಗಡೆ ಅಕ್ಕಿ ಹಾಕ್ತಾರಲ್ಲ ಇರುಮುಡಿ ಕಟ್ಬೇಕಾರೆ, ನಾನು ನಮ್ಮ ಅಪ್ಪ ಇಬ್ರು 10 ಗಂಟೆಗೆ ಹೋದು ದೇವಸ್ಥಾನಕ್ಕೆ ಅಕ್ಕಿ ಹಾಕ್ಬೇಕು ಅಂತ. ವ್ಯಾನ್ ಖಾಲಿ ಇತ್ತು. ಮನೆಗೆ ಫೋನ್ ಮಾಡಿದೆ, ATM ದುಡ್ಡು ಹಾಕೊಂಡೆ, ಅಲ್ಲೇ ಸ್ನಾನ ಮಾಡಿದೆ, ಅಲ್ಲೇ ಹತ್ಬಿಟ್ಟೆ ಬಸ್ಸು. ಗೊತ್ತೇ ಇರಲಿಲ್ಲ. ಅರ್ಧ ಗಂಟೆ ಮುಂಚೆ ನಾನು ಹೋಗ್ತೀನಿ ಅನ್ಕೊಂಡೇ ಇರಲಿಲ್ಲ. ಶಬರಿಮಲೆ ಹಚ್ಕಡ ದರ್ಶನ ಆಯ್ತು. 2 ಸತಿ ಹೋಗಿ ಬಂದಿದ್ದೀನಿ. ಇದೊಂದು ಚಿಕ್ಕ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು. ನಮ್ದೊಂದು ಸರ್ಕಲ್ ಅಂತ ಇದೆ ಕ್ಯಾಸನದಲ್ಲಿ.
7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಒಂದು 8 ಜನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಕುಂತಿರ್ತೀವಿ. ನಾಳೆ ಹೋಗೋಣ ಅಷ್ಟೇ. ಫ್ಯಾಮಿಲಿಗಳ ಜೊತೆ ನಾವು ಸುಮಾರು ಟೂರ್ ಮಾಡಿದ್ವಿ. ಮೊನ್ನೆ ಎಲ್ಲ ಶಿರ್ಡಿಗೆ ವಿತ್ ಫ್ಲೈಟ್ ಅಲ್ಲಿ 13 ಫ್ಯಾಮಿಲಿ ಹೋಗಿ ಬಂದ್ವು ನಮ್ಮ ಕೆಲಸದಿಂದ. ಇವತ್ತು ಅನ್ಕೊಂಡು ಒಂದು 7-8 ದಿವಸಕ್ಕೆ ಫಿಕ್ಸ್ ಮಾಡ್ಕೊಂಡು ಹೋಗಿ ಬಂದ್ವು. ದೇವ್ರು ಕರ್ಸ್ಕೊಬೇಕು ಅಂದಾಗೆಲ್ಲ ಹೋಗ್ತಿರ್ತೀವಿ. ನಡೆಯೋರು ದಿವಸ ನಡೀಲಿ. ಒಳ್ಳೇದಾಗ್ಲಿ ಸರ್. ನೀವು ಕ್ಯಾಚಂದ್ರದವರು. ಹೌದು ಸರ್. ಒಳ್ಳೆ ಇಡ್ಲಿ ಊರೋದು. ಹೌದು ಸರ್. ಇಂಥ ಇಡ್ಲಿ. ಆಕ್ಚುಲಿ ಇಡ್ಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಕ್ಯಾತ್ಸನದಲ್ಲಿ ಮೊದಲು ರಾಘವೇಂದ್ರ ಭವನ್ ಅಂತ ಹೋಟ್ಲ್ ಇತ್ತು. ನಟರಾಜ್ ಇಡ್ಲಿ ಹೋಟ್ಲ್ ಅಂತ ಹೆಸರಿಟ್ಟಿದೆ ನಮ್ಮ ತಂದೆನೇ ನಟರಾಜ್ ಅಂದ್ರೆ. ನಿಮ್ಮ ಕೈಲಿ ಇವಾಗ ಮಾತಾಡ್ತಾ ಇದ್ದೀನಿ. ಅವರು ಇಡ್ಲಿ ತಿನ್ನಕ್ಕೆ ಬರೋರು. ಅವಾಗ ತುಂಬ ಜನ ಮುತ್ಕೊಂಡ್ಬಿಡೋರು. ತಿರ್ಗಾ ಕಾರ್ನೊಳಗೆ ಕುಂಡಿಸ್ಬಿಟ್ಟು ಇದು ಮಾಡಿಬಿಟ್ಟು ಯಾರಿಗೂ ಹೇಳ್ದಂಗೆ ನಮ್ಮ ಸಪ್ಲೈಯರ್ಗೆ ಹೇಳಿ ಇಡ್ಲಿ ಕಳಿಸಿವೆ. ಇಡ್ಲಿ ತುಪ್ಪ, ಬೆಣ್ಣೆ ಇರಲಿಲ್ಲ ಅವಾಗ. ಇಡ್ಲಿ ತುಪ್ಪ ಯಾವ ಬಂದ್ರು ಆ ರೋಡ್ನಾಗ ಹೋಗ್ಬೇಕಾದ್ರೆ ಹೋಟ್ಲ್ ಹತ್ರ ಇಳಿಸಿ ಇಡ್ಲಿ ತಿಂದು ಹೋಗೋರು. ನರಸಿಂಹರಾಜು ಅಂತನೂ ಸೀದಾ ಮನೆಗೆ ಬಂದ್ಬಿಡೋರು. ನಾವು ಹೋಟ್ಲಾಗಿರುವೆ ಅವಾಗ ಕಳಿಸಿವೆ ಮನೆಗೆ. ತುಂಬ ಎಲ್ಲ ಆಕ್ಟರ್ಸು, ಸಿನಿಮಾ ಆಕ್ಟರ್ಸ್ಗಳು ತುಂಬ ಜನ ಬಂದಿದ್ದಾರೆ. ಈಗ ನಾನು ಹೋಟ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು 90 ಒಳಗೆ ಬಿಟ್ಬಿಟ್ಟೆ. ತಾವು 90s ಬಿಟ್ಬಿಟ್ರಿ ಹೋಟೆಲ್ ಬಿಸ್ನೆಸ್ ನ. ಬಟ್ ಆದ್ರೂ ನಾವ್ ಈಗ್ಲೂ ಅಲ್ಲಿಗೆ ಬಂದ್ರೆ ಕ್ಯಾಚ್ ಅಂದ್ರೆ ಇಡ್ಲಿ ತಿನ್ಕೊಂಡು ಹೋಗ್ತೀವಿ. ಚಿಕ್ಕ ಲಾಜಿಕ್ ಏನು ಅಂತಂದ್ರೆ, ನಮ್ಮಪ್ಪ ನನಗೆ ನಿಮ್ಮಪ್ಪನ್ ತೋರಿಸಿದ್ರು, ನಾನು ನಿಮ್ಮನ್ನ ನಮ್ಮಪ್ಪನ್ ತೋರಿಸಿದ್ದೀನಿ. ಈ ವೇದಿಕೆ ಮುಖಾಂತರ. ಓಹೋ, ಆತರ ಚೆನ್ನಾಗಿ ಹೇಳಿದ್ರಿ. ಅದು ನಮ್ಮಪ್ಪ ನಿಮ್ಮಪ್ಪನ ನನಗ್ ತೋರಿಸಿದ್ರು, ನಮ್ಮಪ್ಪನಿಗೆ ನಾನು ನಿಮ್ಮನ್ನ ತೋರಿಸಿದ್ವಿ. ಎಸ್, ಅರ್ಥ ಆಯ್ತು ನಿಮ್ಗೆ. ಸೂಪರ್. ಓಕೆ ಶಿವರಾಜ್ ಸರ್, ಆಟಕ್ಕೆ ಬಂದ್ಬಿಡ ಈಗ. ಓಕೆ ಸರ್, ಚೆನ್ನಾಗಿ ಆಡಿ. ಓಕೆ ಸರ್. ನನ್ನ ಬ್ರದರ್ ಹೆಸರು ಇಟ್ಕೊಂಡಿದ್ರ ಯು ಬಿಟ್ಟು ಸರ್. ಮಧ್ಯದಲ್ಲಿ ರಾಘವೇಂದ್ರ ಅವ್ರು ಇದ್ದಿದ್ರೆ ಶಿವರಾಜ್, ರಾಘವೇಂದ್ರ, ಪುನೀತ್. ನಡೀದ್ರ ಸರ್? ಓಕೆ, ಆಟ ಶುರು ಮಾಡೋಣ. ಮಾಡಿ ಸರ್. ಓಕೆ, ಲೆಟ್ಸ್ ಪ್ಲೇ ಕನ್ನಡದ ಕೋಟ್ಯಾಧಿಪತಿ. ಆಲ್ ದಿ ಬೆಸ್ಟ್ ಶಿವರಾಜ್ ಅವರೇ. ನಿಮ್ಮ ಮೊದಲನೇ ಪ್ರಶ್ನೆ 1,000 ರೂಪಾಯಿಗೆ ಎಲ್ಲಿದೆ? ಈ ಕೆಳಗಿನ ಯಾವ ಪದ ಅನ್ವೇಷಣೆ ಎಂಬ ಅರ್ಥ ನೀಡುತ್ತದೆ? ವಿಚ್ ಆಫ್ ದೀಸ್ ಕನ್ನಡ ವರ್ಡ್ಸ್ ಮೀನ್ಸ್ ಅನ್ವೇಷಣೆ? ನಿಮ್ಮ ಆಪ್ಷನ್: ಎ ಚೆಲ್ಲಾಟ, ಬಿ ಸಂಕಟ, ಸಿ ಪರದಾಟ, ಡಿ ಹುಡುಕಾಟ. ಶಿವರಾಜ್ ಅವರ ಟೈಮ್ ಓಡ್ತಾ ಇದೆ. ಲೈಫ್ ಲೈನ್ ಸರ್. ಲೈಫ್ ಲೈನ್. ಓಕೆ ಗುರುಗಳೇ, ಸ್ಟಾಪ್ ದ ಕ್ಲಾಕ್. ನೋ ಪ್ರಾಬ್ಲಮ್, ಬಿಡಿ ಸರ್. ಯಾವ ಲೈಫ್ ಲೈನ್ ಬಿಡಿಸ್ತೀರಾ ಸರ್? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್ ಚೂಸ್ ಮಾಡಿದರೆ ಆಡಿಯನ್ಸ್ ವೋಟ್ ಪ್ಯಾಟರ್ನ್ ಕೈ ತಗೊಳ್ಳಿ. ಇಲ್ಲಿದೆ ನಿಮ್ಮ ಪ್ರಶ್ನೆ: ಈ ಕೆಳಗಿನ ಯಾವ ಪದ ಅನ್ವೇಷಣೆ ಎಂಬ ಅರ್ಥ ನೀಡುತ್ತದೆ? ನಿಮಗಿರೋ ಆಪ್ಷನ್: ಎ ಚೆಲ್ಲಾಟ, ಬಿ ಸಂಕಟ, ಸಿ ಪರದಾಟ, ಡಿ ಹುಡುಕಾಟ. ಹುಡುಕಿ. ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ನಿಮ್ಮ ಆಪ್ಷನ್ ಹೇಗಿದೆ: ಎ 5%, ಬಿ 2%, ಸಿ 5%, ಡಿ 88%. I will go with the audience. ಓಕೆ ಆಡಿಯನ್ಸ್ ಬನ್ನಿ. ಗೋ ವಿತ್ ಆಡಿಯನ್ಸ್, ಕರ್ಕೊಂಡೋಗಿ. ಓಕೆ ಗುರು, ಲಾಕ್. ಡಿ ಹುಡುಕಾಟ. ಸರ್ ಹುಡುಕಿ ಹೋಗಿ ಸರ್. ಈ ಗಂಡು ಹೆಣ್ಣು ಹುಡುಕಾಟ ಅಂತಾರಲ್ಲ, ಅನ್ವೇಷಣೆ ಕ್ಲಾಶ್ ಆಗಲಿಲ್ಲ ಅದು. ಓಕೆ, ನೋ ಪ್ರಾಬ್ಲಮ್. ನೋ, ಏನ್ ಆರಾಮಾಗಿ ಗಾಡಿ ಸರ್, ಬಿಡಿ. ನೀವು ನಿಮ್ಮ ಮೇಡಮ್ ನೆಲ್ಲಿ ಹುಡುಕಿದ್ರಿ? ಬೆಂಗಳೂರಲ್ಲಿ. ಮೇಡಮ್ ತಾವು ಬೆಂಗಳೂರಿನವರಾ? ಹೌದ್ರಾ? ಬೆಳಗ್ಗೆ 10 ಗಂಟೆಗೆ ಹೋಗಿ ನೋಡಿದ್ವು, ಮಧ್ಯಾಹ್ನ ನಮ್ಮ ಮತ್ತೆದೇರೆಲ್ಲ ಕಳ್ಸೋದು, ಸಾಯಂಕಾಲನೇ ಎಂಗೇಜ್ಮೆಂಟ್ ಆದಂಗೆ ಆಗೋಯ್ತು. ಅವ್ರ ಅಪ್ಪ ಅಮ್ಮನ ನೀಚಕ್ ಬಿಡ್ಲೇ ಇಲ್ಲ. ಹೌದಾ? ಒಪ್ಕೊಂಡ್ಬಿಟ್ರು. ಅವಳದು ಮೊದಲನೇದು, ನಾನೊಂದು 25 ನೋಡಿದ್ದೀನಿ. ಏನ್ ಮೇಡಮ್ ಅದು? ಹೌದು. ಅಲ್ಲ, ಹೆಣ್ಣು ನೋಡಿರೋದು ಅದ. ಹೌದು ಸರ್. ಅದು ಅಂಡರ್ಸ್ಟುಡ್ ಅಣ್ಣ, ಹೇಳೋಂಗಿಲ್ಲ ಅದು. ಅಂಡರ್ಸ್ಟುಡ್ ಅದು. ಶಿವರಾಜ್ ಅವರ ಸೂಪರ್ ಆಗಿ ಮಾತಾಡ್ತೀರ, ಬಿಡಿ ನೀವು. ಥ್ಯಾಂಕ್ ಯು ಸರ್. ನೀವು 25 ಸರಿ ನೋಡಿದ್ರೆ ಯಾವ್ದಾನ ಒಂದು ಚಾನ್ಸ್ ಕೊಡಿ ಸರ್ ನನ್ನ ಫಿಲಮ್ ಅಲ್ಲಿ. ನನಗೊಂದು ಸೈಟ್ ಕೊಡ್ತೀರಾ ಹೇಳಿ? ಓ ಎಸ್, ಬೈ ಆಲ್ ಮೀನ್ಸ್. ಬೈ ಆಲ್ ಮೀನ್ಸ್. ಯಾವ್ದೋ ಒಂದು ಲೇಔಟ್ ಅಲ್ಲಿ ಸೈಟ್ ಇಟ್ಕೊಂಡಿದ್ರೆ ಎಂಟ್ರೆನ್ಸ್ ಅಲ್ಲಿ ಬಂದಾಗ ಹೇಳಿದೆ, ನನ್ನ ಸದಾಶಿವ ನಗರದಲ್ಲಿ 60-40 ಸೈಟ್ ಸಿಕ್ಕಿದೆ ಅಂತ. ಹಾರ್ಟ್ ಸೀಟ್ ಬಂದಾಗ ಬಂಗ್ಲೆ ಕಟ್ಟಿದಷ್ಟು ಸಂತೋಷ ಆಯ್ತು. ಅಬ್ಬಾ. ಬಟ್ ಏನಪ್ಪಾ ಅಂದ್ರೆ ನಾನು ನ್ಯೂಯಾರ್ಕ್ ಟ್ರಾವೆಲ್ ಮಾಡ್ಬಿಟ್ಟಿದ್ನಲ್ಲ, ಇಳಿದು ಬಂದಾಗ ಈಗ ಹೇಳ್ತಾ ಇದ್ದೀನಿ. ಸೊ ನಿಮಗೆ ದೇಶ ಸುತ್ತೋದಂದ್ರೆ ಎಷ್ಟು ಜನ? ಹೌದು ಸರ್. ಹೊರದೇಶಕ್ಕೆ ಹೋಗಿದ್ದೀರಾ? ಈ ಮೊನ್ನೆ ಬೇಸಿಗೆಕಾಲದಲ್ಲಿ ಹೋಗ್ಬೇಕಾಯ್ತು, ಇದು ಎಡಿಷನ್ ಇತ್ತು, ಫೋನ್ ಕಾಲ್ ಬಂತು ಅಂತ ಹೇಳ್ಬಿಟ್ಟು ನಾನು ಡ್ರಾಪ್ ಮಾಡಿದೆ. ನನ್ನ ಚಿಕ್ಕ ತಮ್ಮ ಕ್ಯಾನ್ಸರ್ಸ್ ಅಲ್ಲಿ ಇದ್ದಾನೆ ಅಮೆರಿಕಾದಲ್ಲಿ. ಅಲ್ಲಿ ಹೋಗ್ಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡಿದೆ. ನಮ್ಮ ಅಪ್ಪಾಜಿ ಹೋಗಿ ಬಂದಿದ್ದಾರೆ, ಅವರು, ನನ್ನ ಹೆಂಡತಿ, ನನ್ನ ಮಗ, ನಾನು. ಪಾಸ್ಪೋರ್ಟ್ ಎಲ್ಲ ರೆಡಿ ಇತ್ತು, ಇದಕ್ಕೋಸ್ಕರ ಡ್ರಾಪ್ ಮಾಡ್ಕೊಂಡು. ಓಕೆ ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ 2,000 ರೂಪಾಯಿಗೆ ಎಲ್ಲಿದೆ? ಓಕೆ. ಈ ಕೆಳಗಿನ ಯಾವುದು ದೂರವನ್ನು ಅಳೆಯುವ ಮಾಪನವಾಗಿದೆ? Which of these is a unit
to measure distance? An option A, furlong, B, milligram, C, ounce, D, pound. ಎ ಫರ್ಲಾಂಗ್ ಲಾಕ್ ಮಾಡಲ ಸರ್? ಮಾಡಿ ಸರ್. ಓಕೆ ಗುರುಗಳೇ, ಲಾಕ್ ಎ ಫರ್ಲಾಂಗ್. ಹೌ ಲಾಂಗ್? ಫರ್ಲಾಂಗ್. ರೈಟ್ ಆನ್ಸರ್. ಈ ಡಿಸ್ಟೆನ್ಸ್ ಅಂತ ಬಂತಲ್ಲ, ಇದ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ಹೇಳಿ ಸರ್. ಈಗ ಅಮೆರಿಕಾದಲ್ಲೆಲ್ಲ ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ 20 ಮಿನಿಟ್ಸ್ ಡ್ರೈವ್ ಅಂತಾರೆ. ನಮ್ಮ ಕಡೆ ಕಿಲೋಮೀಟರ್ ಅಂತಾರೆ. ಇನ್ನೊಂದ್ ಕಡೆ ನಾನು ನನ್ನ ನಾದ್ನಿ, ಅಮೆರಿಕನ್ ನಾದ್ನಿ ಎಲ್ಲ ಒಂದ್ ಕಡೆ ಟೂರ್ ಹೋಗಿದ್ವು ಮಧುರೆ ದೇವಸ್ಥಾನದ ಹತ್ರಕ್ಕೆ. ಅಲ್ಲೊಂದು ಸರ್ಕಲಲ್ಲಿ ಇಲ್ಲಿಂದ ಮಧುರೆ ದೇವಸ್ಥಾನ ಎಷ್ಟು ಕಿಲೋಮೀಟರ್ ಅಂದ್ರೆ ಅಣ್ಣ 8 ರೂಪಾಯಿ ಚಾರ್ಜು ಅಂದ್ರು. 8 ರೂಪಾಯಿ ಚಾರ್ಜು. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಬಸ್ಸಲ್ಲಿ ಅವ್ರು 8 ರೂಪಾಯಿ ತಗೊಂಡ್ರೆ ಇಷ್ಟು ದೂರ ಆಗುತ್ತೆ ಡಿಸ್ಟೆನ್ಸ್ಗೆ. ನಮ್ಮ ಕರ್ನಾಟಕದಲ್ಲಿ ಹಿಂಗೂ ಒಂದು ಹೇಳ್ತಾರೆ. ಸೊ ಆ ತರ 8 ರೂಪಾಯಿ ಚಾರ್ಜ್ ಅಂದ್ರೆ ಆ ಚಾರ್ಜ್ ಮೂಲಕ ನಾವು ಡಿಸ್ಟೆನ್ಸ್ ನಾವು ಲೆಕ್ಕ ಹಾಕೊಬೇಕು. ಓಕೆ ಶಿವರಾಜ್ ಅವರ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, 3,000 ರೂಪಾಯಿಗೆ ಇಲ್ಲಿದೆ. ಕುದುರೆ ರೇಸ್ ನಡೆಸುವ ಟ್ರ್ಯಾಕ್ ಅಥವಾ ಮೈದಾನಕ್ಕೆ ಏನೆನ್ನುತ್ತಾರೆ? ವಾಟ್ ಇಸ್ ಅ ಗ್ರೌಂಡ್ ಆರ್ ಟ್ರ್ಯಾಕ್ ವೇರ್ ಹಾರ್ಸಸ್ ರೇಸ್ ಕಾಲ್ಡ್? ಆಪ್ಷನ್ ಎ ಸ್ಪೀಡ್ವೇ, ಬಿ ರೇಸ್ ಕೋರ್ಸ್, ಸಿ ರೇಸಿಂಗ್ ಸರ್ಕ್ಯೂಟ್, ಡಿ ವೆಲೋಡ್ರೋಮ್. ಸರ್ ಬಿ ರೇಸ್ ಕೋರ್ಸ್. ಶೋರಾ ಸರ್? ಶೋರ್. ಶೋರಾ? ಲಾಕ್ ಮಾಡಲಾ? ರೇಸ್ ಕೋರ್ಸ್. ಓಕೆ ಗುರು, ಲಾಕ್ ಬಿ ರೇಸ್ ಕೋರ್ಸ್. ನಾನು ಕೇಳಿದ ತಕ್ಷಣ ಡೌಟ್. ನನ್ನ ರೇಸ್ಗೆ ಸ್ವಲ್ಪ ನೀವು ಬ್ರೇಕ್ ಹಾಕ್ಬಿಟ್ರಿ. ಹ್ಞೂ ಸರ್, ಇಸ್ ರೈಟ್ ಆನ್ಸರ್. ಅಂದ್ರೆ ಬ್ರೇಕ್ ತಗೊಳ್ಳ? ರೈಟ್ ಆನ್ಸರ್. ಅಂಡ್ ಯು ಟೇಕ್ ಅ ಬ್ರೇಕ್. 60-40 ಸೈಟ್ ಅಂದ್ರೆ ಒಂದು ಅಲ್ಲೂ ಒಂದು ಒಳ್ಳೆ ಜಾಗದಲ್ಲಿ ತಗೋಬೇಕು ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಬೇಕು. ಆಗತ್ತೆ. ನೀವೇ ಅಂದ್ರೆ ಬಡಬಗ್ರ ಹೆಂಗೆ ಸರ್? ಸದಾಶಿವನಗರ ಎಲ್ಲಿ, ಯಾತ್ಸಂದ್ರ ಎಲ್ಲಿ? ನಂಜುಂಡೆ ಕಲ್ಯಾಣ ಆಗಿರೋ ನಮ್ಮ ಅಪ್ಪ ಒಂದು 25 ಸತಿ ನೋಡಿದ್ರು ಅಂತ ಹೇಳೋಣ ಅನ್ಕೊಂಡೆ ನಾನು. ಅವರು ರಾಘವೇಂದ್ರ ರಾಜ್ಕುಮಾರ್ ನೋಡಕ್ ಹೋಗಿಲ್ಲ, ಮಾಲಾಶ್ರೀ ನೋಡಕ್ ಹೋಗೋರೆ. ವೆಲ್ಕಮ್ ಬ್ಯಾಕ್. ಹಾಟ್ ಸೀಟ್ ಇದ್ದಾರೆ ದಿ ಎಂಟರ್ಟೈನಿಂಗ್ ಶಿವರಾಜ್ ಅವರು. ಶಿವರಾಜ್ ಅವರೇ ಹೇಳಿ ಸರ್. ತಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀರಾ ತುಮಕೂರ್ಲೇನಾ? ಕ್ಯಾತ್ಸಂದ್ರ ಸರೌಂಡಿಂಗ್ಸ್ 10 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ. ಸೊ ತಾವು ಬಂದ್ಬಿಟ್ಟು ಲೇಔಟ್ ಮಾಡ್ತಿದ್ದೀರಾ ಅಲ್ಲಿ? ಹೌದು ಸರ್. ಸೊ ಎಷ್ಟು ಎಕರೆಯಲ್ಲಿ ಮಾಡ್ತಿದ್ದೀರಾ ಸರ್? ಸರ್ ಅದು ಹಿಂಗೆ ಅಂತ ಹೇಳಕ್ಕಾಗಲ್ಲ, ಎಷ್ಟು ಸಿಗುತ್ತೋ ಅಷ್ಟು. ಈಗ ಒಂದು 3-4 ಪ್ರಪೋಸಲ್ಸ್ ಬಂದಿದ್ದಾವೆ. ಡೆವಲಪ್ ಆಗಿರೋದು ಒಂದು 2-3 ಇದಾವೆ. ಜಾಗ ತಗೊಳೋದು, ಕನ್ವರ್ಷನ್ ಮಾಡಿಸೋದು, ಕೂಡ ಅಪ್ರೂವಲ್ ಮಾಡಿಸೋದು, ಸೈಟ್ ನ ಇಂಗಿಸ್ಬಿಟ್ಟು ಮಾರಾಟ ಮಾಡೋದು. ಏನ್ ಬೆಲೆ ಪಾರ್ಟ್ನರ್ಸ್ ಇದೀವಿ ನಾವು. ನಾನು ಒಬ್ಬಂದೇ ಏನಲ್ಲ, ಎಲ್ಲರೂ ಸೇರ್ ಮಾಡ್ತಿರೋದು. ಏನ್ ಬೆಲೆ ಇದೆ ಸರ್ ಕ್ಯಾತ್ಸಂದ್ರದ ಪಕ್ಕ? ಒಂದು ಒಳ್ಳೆ ಸೈಟ್, ಒಂದು 60-40 ಸೈಟ್ ತಗೋಬೇಕು ಅಂದ್ರೆ ಇಲ್ಲಿ ಕ್ಯಾತ್ಸಂದ್ರದಲ್ಲಿ ಇಂಥ ಪಾಯಿಂಟ್ ಅಲ್ಲಿ ಅಂತಂದ್ರೆ ರೇಟ್ ಹೇಳ್ಬೋದು. ಒಂದೊಂದು ಏರಿಯಾಗ ಒಂದೊಂದು ರೇಟ್ ಇದೆ ಅಲ್ಲಿ. ಆಲ್ಮೋಸ್ಟ್ 1,500 ರೂಪಾಯಿಂದ 2,000 ರೂಪಾಯಿ ತನಕ ಐತೆ ಒಂದು ಅಡಿಗೆ. ಔಟ್ಸ್ಕರ್ಟ್ಸ್ 600-700 ರೂಪಾಯಿ ತನಕ ಇದೆ ಒಂದು ಸ್ಕ್ವೇರ್ ಫೀಟ್ಗೆ. ಎಸ್ ಸರ್. ಅಂದ್ರೆ ಒಂದು 60-40 ಸೈಟ್ ಅಂದ್ರೆ ಒಂದು ಅಲ್ಲೂ ಒಂದು ಒಳ್ಳೆ ಜಾಗದಲ್ಲಿ ತಗೋಬೇಕು ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಬೇಕು. ಆಗತ್ತೆ. ನೀವೇ ಅಂದ್ರೆ ಬಡಬಗ್ರ ಹೆಂಗೆ ಸರ್? ಸದಾಶಿವನಗರ ಎಲ್ಲಿ, ಯಾತ್ಸಂದ್ರ ಎಲ್ಲಿ? ಸುಮ್ಮನೆ ಕೇಳಿದೆ ನಾನು, ಸುಮ್ಮನೆ ಹೇಳಿದೆ. ನಾನು ತಗೊಳಕ್ ಕೇಳಿಲ್ಲ, ಒಂದು ಅಲ್ಲ ಸುಮ್ಮನೆ ಮಾಹಿತಿ ಕೇಳಿದೆ. ಓಕೆ ಸರ್, ಬರ್ತೀವಿ ಬಿಡಿ. ನೀವು ನಾವು ಕೊಡ್ತಿರಲ್ಲ? ಎಸ್ ಸರ್. ನೀವು ಚಾನ್ಸ್ ಕೊಟ್ರೆ ಸೈಟ್ ನಾಳೆಗೆ ರಿಜಿಸ್ಟ್ರೇಷನ್. ಅಪ್ಪ, ಶುಕ್ರವಾರ, ನಾಳೆ ಒಳ್ಳೆ ದಿವಸ, ನಾಳೆ ರಿಜಿಸ್ಟ್ರೇಷನ್. ಓಕೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, 5,000 ರೂಪಾಯಿಗೆ ಎಲ್ಲಿದೆ? ನಿಗದಿತ ಅವಧಿಯಲ್ಲಿ ಪೂರ್ಣ ಹಣವನ್ನು ಹಿಂದಿರುಗಿಸುವ ಸಲುವಾಗಿ ನಿಯತಕಾಲಿಕವಾಗಿ ನೀಡುವ ಮೊತ್ತವನ್ನು ಏನೆಂದು ಕರೆಯಲಾಗುತ್ತದೆ? ವಾಟ್ ಇಸ್ ದ ಸಮ್ ಪೇಡ್ ಆಸ್ ರೀಪೇಮೆಂಟ್ ಅಟ್ ರೆಗ್ಯುಲರ್ intervals over a specified period of time called? Name option: A, down payment, B, cash on delivery, C, cash and carry, D, installment. ಕ್ಯಾಶ್ ಆನ್ ಡೆಲಿವರಿ ಬಿ. Lock ಮಾಡಲಾ? ಮಾಡಿ ಸರ್. Sure. Sir, 50-50. Okay, let's stop the clock. Okay, Guru, let's stop the clock. ನಿಲ್ಸಿ 50-50 ನಾ? Okay, Guru, 50-50 ಫ್ರೀಸ್ ಮಾಡಿ. ಆಮೇಲೆ ನಿಮ್ಗೆ ಯಾವ್ದ್ರ ಮೇಲೆ ಡೌಟ್ ಇದೆ? ಕ್ಯಾಶ್ ಆನ್ ಡೆಲಿವರಿ ಮತ್ತೆ ಇನ್ಸ್ಟಾಲ್ಮೆಂಟ್ ಮೇಲೆ ಡೌಟ್ ಇದೆ. ಕ್ಯಾಶ್ ಆನ್ ಡೆಲಿವರಿ ಅಂಡ್ ಇನ್ಸ್ಟಾಲ್ಮೆಂಟ್. ಓಕೆ ಗುರುಗಳ 2 ತಪ್ಪಾದ ಉತ್ತರಗಳನ್ನ ತೆಗೆದ್ಬಿಡಿ. ತೆಗೆದ ತಕ್ಷಣ ನಿಮ್ಗೆ ಇರೋದು 5 ಸೆಕೆಂಡ್ಗಳು. ಫಾಸ್ಟ್ ಸರ್ ಬೇಗನೆ. ಇನ್ಸ್ಟಾಲ್ಮೆಂಟ್. ಓಕೆ, ಲಾಕ್ ಡಿ ಇನ್ಸ್ಟಾಲ್ಮೆಂಟ್.
ನೀವು ಇನ್ಸ್ಟಾಲ್ಮೆಂಟ್ ಆಗಿ ಕೊಟ್ಕೊಂಡು ಹೋಗ್ತಾ ಇದ್ದೀರಾ. ಸರಿಯಾದ ಉತ್ತರ ಸ್ವಾಮಿ, ಇನ್ಸ್ಟಾಲ್ಮೆಂಟ್. ಯಾಕೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ವಾಟ್ ಇಸ್ ದ ಸಮ್ ಪೇಡ್ ಆಸ್ ರೀಪೇಮೆಂಟ್ ಅಟ್ ಇದು ನಿಯತಕಾಲಿಕವಾಗಿ ಇದು ಸ್ವಲ್ಪ ಅರ್ಥ ಆಗಲಿಲ್ಲ. ಮುಂದಿನ ಪ್ರಶ್ನೆ ಕೊಡೋಣ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ. 10,000 ರೂಪಾಯಿಗೆ ಎಲ್ಲಿ ಈ ಕೆಳಗಿನವುಗಳಲ್ಲಿ ನಟ ರಾಘವೇಂದ್ರ ರಾಜ್ಕುಮಾರ್ ಅವರು ಯಾವ ಚಿತ್ರದಲ್ಲಿ ನಟಿಸಿಲ್ಲ? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫಿಲ್ಮ್ಸ್ ಹ್ಯಾಸ್ ರಾಘವೇಂದ್ರ ರಾಜ್ಕುಮಾರ್ ನಾಟ್ ಆಕ್ಟೆಡ್? ನಿಮ್ಮ ಆಪ್ಷನ್: ಎ ಸ್ವಸ್ತಿಕ್, ಬಿ ಗಜಪತಿ ಗರ್ವಭಂಗ, ಸಿ ಅಜಗಜಾಂತರ, ಡಿ ನಂಜುಂಡಿ ಕಲ್ಯಾಣ್. ಅಜಗಜಾಂತರ. ಶೋರ ಸರ್? ಈ ಚಿತ್ರಕ್ಕೂ ಅವ್ರಿಗೂ ಅಜಗಜಾಂತರನೇ. ಲಾಕ್ ಮಾಡ್ಲಾ? ಶೋರ್ ಸರ್. ಓಕೆ ಗುರುಳ, ಲಾಕ್ ಸಿ ಅಜಗಜಾಂತರ. ರೈಟ್ ಆನ್ಸರ್. ಇಲ್ಲೇ ಅವರೇ ಅಂದ್ರೆ ಇದ್ದರೆ ಬಂದು ಹೊಡೆದವ್ರು ಬೇರೆ ಹೇಳಿದ್ದಾರೆ. ಅಜಗಜಾಂತರದಲ್ಲಿ ಆಕ್ಟ್ ಮಾಡಿದವರು ಬಂದು ಕಾಶಿನಾಥ್. ಎಸ್, ಇವು 4 ನೋಡಿದೀನಿ ಪಿಕ್ಚರ್. 4 ನೋಡಿದಿರಾ? ಅಜಗಜಾಂತರ 2 ಸತಿ ನೋಡಿರ್ಬೇಕು. ಹಾ, ಯಾಕೆ ಸ್ವಾಮಿ ನೋಡಿರ್ಬೇಕು ಅಂತ ಕಣ್ಮುಚ್ಕೊಂತಿದ್ದೀರಾ? ಅಲ್ಲ, ಇನ್ನೇನೋ ಐತೆ ಅಂತ ನೋಡ್ದೆ ಹಿಂಗೆ. ನಂಜುಂಡ ಕಲ್ಯಾಣ ಆಗಿರೋ ನಮ್ಮ ಅಪ್ಪ ಒಂದು 25 ಸತಿ ನೋಡಿದ್ರು ಅಂತ ಹೇಳೋಣ ಅನ್ಕೊಂಡೆ ನಾನು. ಹೌದಾ ಸ್ವಾಮಿ? ಅವರು ರಾಘವೇಂದ್ರ ರಾಜ್ಕುಮಾರ್ ನೋಡಕ್ ಹೋಗಿಲ್ಲ, ಮಾಲಾಶ್ರೀ ನೋಡಕ್ ಹೋಗೋರೆ. 25 ಸಲ ನೋಡಿದ್ರ ಆ ಸಿನಿಮಾನ, ನಂಜುಂಡಿ ಕಲ್ಯಾಣನ? ಸುಮಾರು ಇನ್ನೇ ಜಾಸ್ತಿ ನೋಡಿದ್ವಿ ಸರ್. ಮನೆಗೆ ಕ್ಯಾಸೆಟ್ ತಗೊಂಬಂದು ಹಾಕೊಂಡು ನೋಡ್ತಿರ್ತೀನಿ. ಯಾವ ಅದ್ಭುತವಾದ ಕಾಮಿಡಿ ಸಿನಿಮಾ ಅಲ್ವಾ? ಎಷ್ಟ್ ಸಲ ಸುಮಾರು ನೋಡಿದ್ರು ಬೇಜಾರಾಗಲ್ಲ. 575 ದಿನದ ಮೇಲೆ ಓಡಿದೆ ಸಿನಿಮಾ ಅದು. ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ನಾನು ಸಾಕಷ್ಟು ಸಲ ಸಿನಿಮಾ ನೋಡ್ಬಿಟ್ಟಿದ್ದೆ. ನಾನೊಂದು 45 ಸಲ ನೋಡಿರ್ಬೇಕು ಸಿನಿಮಾನ. ಓಕೆ ಎಸ್ ಸರ್. ಸೊ ಮೊದಲನೇ ಸೇಫ್ ಅಂತ ಬಂದ್ಬಿಟ್ರಿ ಸ್ವಾಮಿ. ಎಸ್ ಸರ್. 1,10,00,000 ಗೆದ್ದಿದ್ದೀನಿ. 1,10,00,000 ಗೆದ್ದಿದ್ದೀನಿ. 1 ಕೋಟಿಗೆ 10,000 ರೂಪಾಯಿ ಗೆದ್ದಿದ್ದೀರಾ? ಇಲ್ಲ ಸರ್, ಈ ಸೀಟ್ 1 ಕೋಟಿ, ಅದು 10,000. ಆಹಾ, ಓಕೆ. ಇದು ಕೋಟಿ ಬೆಲೆ ಕಟ್ಟಕ್ಕೆ ಆಗಲ್ಲ ಸರ್. ಹಾ, 100%. ಮಜಾ ಕೊಡುವಂತ ಸೀಟ್ ಅದು. ಎಸ್ ಸರ್. ನಿಮ್ ಜೊತೆ ಮಾತಾಡ್ತೀವಲ್ಲ, ಈ ದುಡ್ಡೆಲ್ಲ ನಿಮ್ಗೆ ಕೊಟ್ಬಿಟ್ಟು ನಿಮ್ಮ ಹತ್ರ ಕಾಲ್ ಶೀಟ್ ತಗೊಂಡು ದಿನ ಎಲ್ಲ ಮಾತಾಡ್ತಾನೆ ಇರ್ಬೇಕು. ನನಗೆ ದುಡ್ಡು ಕೊಟ್ಬಿಟ್ಟು ಕಾಲ್ ಶೀಟ್ ತಗೊಂಡು ಅದಕ್ಕೆ ದುಡ್ಡು ಬೇಡ, ಯಾವಾಗ ಬೇಕಾದ್ರೆ ಬನ್ನಿ ಮಾತಾಡಿಸ್ತೀನಿ. ಇಲ್ಲ ಸರ್, ಹಂಗಂತೀರ ಸಿಗೋದೇ ಇಲ್ಲ. ಅಲ್ಲ ಸ್ವಾಮಿ, ನನಗೂ ಬೇರೆ ಬೇರೆ ಕೆಲಸಗಳಿರುತ್ತಲ್ವಾ. ಓಕೆ, ನಾವು ಸಿನಿಮಾದಲ್ಲಿ ಮಾಡ್ಬೇಕು, ನಮ್ಮ ಹೊಟ್ಟೆ ಪಾಡು. ನೋಡಿ ನಿಮ್ಮ ಮಗ ಏನ್ ಖುಷಿಯಾಗಿದ್ದಾನೆ. ಏನಪ್ಪಾ, ಏನ್ ಪ್ರೋಗ್ರಾಮ್ ಈಗ? ತಾತ ಖುಷಿ ಆಗವ್ರೆ, ಮಗ ನಾನ್ ಖುಷಿ ಆಗಿದ್ದೀನಿ. ನಾನ್ ಖುಷಿ ಆಗಿದ್ದೀನಿ, ನನ್ನ ಮಗ ಖುಷಿ ಆಗವನೆ. ಸೂಪರ್ ಮಾತಾಡ್ತೀರಾ ನೀವು. ಅದಕ್ಕೆ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತೀರ. ಚಾನ್ಸ್ ಕೊಡೋಣ ಬಿಡ್ರಿ ಸ್ವಾಮಿ. ಓಕೆ ಸರ್, ಖಂಡಿತವಾಗ್ಲಿ. ಏನ್ ಹೇಳಮ್ಮ? ಏನಿಲ್ಲ, ಅದಕ್ಕೆ ಮೈಕ್ ಇಸ್ಕೊಂಡ. ನಮ್ಮ ತಾತ ಅರಸು ಪಿಕ್ಚರ್ನ ಸಿಡಿ ತಂದ್ಬಿಟ್ಟು ಅದು ಗಾರಾಗಿ ಕಿತ್ತಾಕೋ ತನಕ ನೋಡ್ಬಿಟ್ಟವ್ರೆ. 3ನೇ ಸೀರೆ ತಂದೆ ಮೊನ್ನೆ. ಹೌದಾ? ತಾತ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರ್ ನೀವು ತಾತ ಅವರೇ. ಸಾರಿ ಅಂಕಲ್. ಅದೇ ಆಯ್ತು ಬಿಡಿ ಸ್ವಾಮಿ. ಅಪ್ಪಾಜಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅವನಂದ್ರೆ ವಯಸ್ಸಲ್ಲಿ ಚಿಕ್ಕವನು. ನಿಮ್ ಪಿಕ್ಚರು ನಂಗೆ ಫೇವ್ರೆಟ್ ಅಂದ್ರೆ, ನಾನು ಆ ತರ ನೋಡಿರೋದು ಅಂದ್ರೆ ನೀವು ಸಣ್ಣವರು ಇದ್ದಾಗ ಮಾಡಿದ್ದು 2 ನಕ್ಷತ್ರಗಳು. ಹೌದಾ? ಅದು ಗಾರ ಆಗೋ ತನಕ ನಾನ್ ನೋಡಿದ್ದೀನಿ. ಅಬ್ಬಾ, ಥ್ಯಾಂಕ್ ಯು ಮಗನ, ಥ್ಯಾಂಕ್ ಯು ಸೋ ಮಚ್. ತುಮಕೂರು ಜಿಲ್ಲೆ ವಿಶೇಷತೆ ಬಗ್ಗೆ ಒಂದು ವಿಡಿಯೋ ಇದೆ, ವಿಡಿಯೋ ನೋಡ್ಕೊಂಬೇಡ. ಕರುನಾಡಿನ ತೆಂಗಿನ ನಾಡು ತುಮಕೂರು. ಶ್ರೀ 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 ಶಿವಕುಮಾರ ಸ್ವಾಮಿಗಳ ಕರ್ಮಭೂಮಿ ಇದು. 8,500ಕ್ಕೂ ಮೀರಿದ ವಿದ್ಯಾರ್ಥಿಗಳಿಗೆ ದಾಸೋಹ ಸಹಿತ ವಿದ್ಯಾದಾನ ಇಲ್ಲಿ ನಡೆಯುತ್ತಿದೆ. ನಾಟಕ ಬ್ರಹ್ಮ ಗುಬ್ಬಿ ವೀರಣ್ಣನವರ ಮೂಲಕ ನಾಟಕ ಸಂಸ್ಕೃತಿಯನ್ನ ನಾಡಿಗೆ ಸಾರಿದ ಜಿಲ್ಲೆ ಇದು. ನಿಮ್ಮ ಹೆಂಡತಿ ಊರಿಗೆ ಹೋದಾಗ, ಆಷಾಢಕ್ಕೆ ಹೋದಾಗ ನಿಮಗೆ ವೇದನೆ ಆಗಿರ್ಲಿಲ್ವಾ? ನನಗಾಗಿತ್ತಪ್ಪ. ಚೆನ್ನಾಗಿ ಹೇಳ್ಕೊಟ್ರಿ ಬಿಡಿ. ಜಯಂತಿ, ನೀನ್ ಚಪ್ಪಾಳೆ ಹೊಡಿ. ನನ್ನ ಹೆಂಡತಿ ಬೆಂಗಳೂರು ಒಳಗೇನೆ. ನನ್ನ ಮದುವೆ ಆದ್ಮೇಲೆ ನಾನು ಅವಳನ್ನ ಇಸ್ಕನ ಕರ್ಕೊಂಡು ಹೋದೆ. ಅವಳು ಮುಂಚೆ ಹೋಗಿರಲಿಲ್ಲ. ಅದಕ್ಕೆ ಬಸ್ಸಲ್ಲಿ ಹಿಂಗ್ ಕುಂತ್ಕೊಂಬರ್ದಮ್ಮ, ಹಿಂಗ್ ಕುಂತ್ಕೊಬೇಕು, ಅದು ಇದು ನೋಡ್ಕೊಂಡು ಅಂತ ನಾನು ಹೇಳ್ಕೊಡಿವೆ. ಹಿಂಗ್ ಕುಂತ್ಕೊಂಡ್ರೆ ಬರೀ ತೊಡೆನೇ ಕಾಣ್ತಿರ್ತದೆ. ಅತ್ತ ಆಯ್ತಾ ನೋಡೋದಲ್ವ ಕಾಣೋದು ಪ್ರಪಂಚ. ಕರೆಕ್ಟ್ ಸರ್, ಕರೆಕ್ಟ್. ವೆಲ್ಕಮ್ ಬ್ಯಾಕ್. ಹಾಟ್ ಸೀಟ್ ಇದ್ದಾರೆ ಶಿವರಾಜ್ ಅವರು. ಶಿವರಾಜ್ ಅವರೇ, ನೀವು ತುಂಬಾ ಕಾಮಿಡಿಯಾಗಿ ಮಾತಾಡ್ತಿದ್ದೀರಾ. ಎಸ್ ಸರ್. ನಿಮ್ದೊಂದು ಕಾಮಿಡಿ ವೀಟಿ ಇದೆ, ನೋಡ್ತೀರಾ? ತೋರಿಸಿ ಸರ್. ಹಾಕಿ ಸರ್. 2ನೇ ಬಿಟಿ ನನಗೋಸ್ಕರ. ಮೊದಲನೇ ಸತಿ ಆಷಾಢದಲ್ಲಿ ನಾನು ಹೆಂಡತಿ ಊರಿಗೆ ಹೋದಾಗ 3-4 ದಿವಸ ಕುಂತ್ಕೊಂಡು ಹೊತ್ಬಿಟ್ಟಿದ್ದೀನಿ. 100% ಇದು ನಾನೇನು ಚೋಕುಗೆ ಅಂತ ಹೇಳ್ತಿಲ್ಲ, ಕುಂತ್ಕೊಂಡು ಹೊತ್ಬಿಟ್ಟಿದ್ದೀನಿ. ಇವತ್ತು ನನ್ನ ಫ್ರೆಂಡ್ಸ್ ಆಡ್ಕೊಂತಾರೆ. ಇಲ್ಲ, ಹೋಗಿದ್ದೆ ನಮ್ಮ ಬಾವವ್ರ ಮನೆ